ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಜೇಡರ ದಾಸಿಮಯ್ಯ ಕನ್ನಡ ವಚನ ಸಾಹಿತ್ಯದ ಪ್ರಮುಖರು ಮತ್ತು ಬಸವಣ್ಣನವರ ಸಮಕಾಲೀನರು. ಜನನ 1165, 12ನೇ ಶತಮಾನ. ಮರಣ, ಅವರ ಮರಣದ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿಲ್ಲ. ಊರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಗ್ರಾಮ. ತಂದೆ ತಾಯಿ ರಾಮಯ್ಯ ಮತ್ತು ಶಂಕರಿ. ವೃತ್ತಿ ನೇಕಾರಿಕೆ. ಕೃತಿ ರಾಮನಾಥ ಎಂಬ ನಾಮಾಂಕಿತದಿಂದ ಅನೇಕ ವಚನಗಳನ್ನು ರಚಿಸಿದ್ದಾರೆ. ಸಾಧನೆ ವಚನ ಸಾಹಿತ್ಯದ ಪ್ರಮುಖರು. ಕನ್ನಡಕ್ಕೆ ಕೊಡುಗೆ ಸರಳವಾದ ಭಾಷೆಯಲ್ಲಿ ವಚನಗಳನ್ನು ರಚಿಸಿ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಜನರಿಗೆ ತಲುಪಿಸಿದರು. ಬಿರುದು ಆದ್ಯ ವಚನಕಾರ, ವಚನ ಪಿತಾಮಹ. ಅಂಕಿತನಾಮ ರಾಮನಾಥ. ಜೇಡರ ದಾಸಿಮಯ್ಯನವರು 12ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು. ಅವರು ಸಾಮಾಜಿಕ ಮತ್ತು ಧಾರ್ಮಿಕ ವಿಷಯಗಳ ಬಗ್ಗೆ ತಮ್ಮ ವಚನಗಳ ಮೂಲಕ ಬೆಳಕು ಚೆಲ್ಲಿದರು. ಅವರ ವಚನಗಳು ಸರಳ ಭಾಷೆಯಲ್ಲಿವೆ ಮತ್ತು ಜನರಿಗೆ ಸುಲಭವಾಗಿ ಅರ್ಥವಾಗುವಂತಹವು. ಜೇಡರ ದಾಸಿಮಯ್ಯನವರು ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರ ವಚನಗಳು ಇಂದಿಗೂ ಜನರಿಗೆ ಪ್ರೇರಣೆ ನೀಡುತ್ತವೆ. ಐತಿಹಾಸಿಕ ಗೊಂದಲದ ಬಗ್ಗೆ ವಿವರಣೆ. ಈ ಮೇಲೆ ಹೇಳಿದ ಜೇಡರ ದಾಸಿಮಯ್ಯನವರ ತಂದೆ ತಾಯಿ, ಊರು, ಅಂಕಿತನಾಮ, ಬಿರುದು ಮುಂತಾದ ಮಾಹಿತಿಗಳು ದೇವರ ದಾಸಿಮಯ್ಯನವರ ಮಾಹಿತಿಗಳಿಗೆ ಸರಿಸಮಾನವಾಗಿ ಹೊಂದುತ್ತಿವೆ. ಆದರೆ ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯ ಬೇರೆ ಬೇರೆ ವ್ಯಕ್ತಿಗಳಾಗಿದ್ದಾರೆ. ಇದು ತಿಳಿದಿದ್ದರೂ ಇಬ್ಬರು ವಚನಕಾರರ ಪರಿಚಯದ ಮಾಹಿತಿಯಲ್ಲಿ ಅದೇ ಮಾಹಿತಿಯನ್ನು ಬಳಸಿರುವುದಕ್ಕೆ ಕಾರಣ. ಈ ಮೇಲಿನ ಮಾಹಿತಿ ಯಾವುದೇ ಒಬ್ಬ ವ್ಯಕ್ತಿಗೆ ಮಾತ್ರ ಹೊಂದುತ್ತದೆ. ಆ ಚರ್ಚೆ ಮತ್ತು ಗೊಂದಲ ಇರುವುದರಿಂದ ಇತಿಹಾಸಕಾರರು ಒಂದು ತೀರ್ಮಾನಕ್ಕೆ ಬರುವವರೆಗೆ ಇರುವ ಮಾಹಿತಿ ಕಳೆದು ಹೋಗದಂತೆ ಸಂರಕ್ಷಿಸಲು ಇಬ್ಬರಿಗೂ ಅದೇ ಮಾಹಿತಿಯನ್ನು ಪುನರಾವರ್ತಿಸಲಾಗಿದೆ. ಇದರ ಸ್ಪಷ್ಟನೆ ಮುಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ. ಧನ್ಯವಾದಗಳು.